ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಕ್ಲಾಸ್ನಲ್ಲಿ ಮೊದಲನೇ ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥ ಅಂದರೆ ಪಾವತಿ ಶಿಲ್ಕು ಅಥವಾ ಸಂದಾಯ ಶಿಲ್ಕು ಅನ್ನುವಂಥ ಒಂದು ಚಾಪ್ಟರನ್ನು ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಚಾಪ್ಟ್ರು BA 4th ಸೆಮ್ಗೆ ಥರ್ಡ್ ಚಾಪ್ಟರ್ ಐತಿ. ಅದ್ರ ಹೆಸರು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಪಾವತಿ ಶಿಲ್ಕು ಅಂತ ಹೇಳೈತಿ. BCom 4th ಸೆಮ್ಗೆ ಸೆಕೆಂಡ್ ಚಾಪ್ಟರ್ ಐತಿದು. ಸೊ ಆ ಚಾಪ್ಟರ್ ಹೆಸರು ಏನಂತಂದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್, ವ್ಯಾಪಾರ ಶಿಲ್ಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಅಂತೇಳಿ ಅದ್ರ ಚಾಪ್ಟರ್ ಐತಿ. ಸೊ ಇದನ್ನು ಗಮನಿಸಬೇಕು. ಅಂದರೆ BAದವ್ರಿಗೆ 3ನೇ ಚಾಪ್ಟರ್ ಐತಿ, BComದವ್ರಿಗೆ 2ನೇ ಚಾಪ್ಟರ್ ಐತಿ. ಹಾಗಾಗಿ ಇವತ್ತಿನ ಕ್ಲಾಸು ಕಂಬೈನ್ಡ್ ಕ್ಲಾಸ್ ಇರ್ತೈತಿ. ಸೊ ಕಾನ್ಸೆಪ್ಟ್ಗೆ ಹೋಗೋದಾದರೆ ಮೊದಲನೇದಾಗಿ ಪಾವತಿ ಶಿಲ್ಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ವಿಶ್ವದ ಇಂದಿನ ಸಹಕಾರ ಮತ್ತು ಸಹಬಾಳ್ವೆ ಯುಗದಲ್ಲಿ ಬೇರೆ ಬೇರೆ ದೇಶಗಳು ಪರಸ್ಪರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿರ್ತಾವೆ. ಸೊ ಆ ಒಂದು ಸಂಬಂಧಗಳ ಬಗ್ಗೆ ನಿರ್ದಿಷ್ಟ ದಾಖಲೆ ಪತ್ರಗಳನ್ನು ತಯಾರಿಸಿ ಇಡಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ಆರ್ಥಿಕ ಸಂಬಂಧಕ್ಕೆ ಬಂದಾಗ ಒಂದು ರಾಷ್ಟ್ರ ಬೇರೆ ಬೇರೆ ದೇಶಗಳೊಂದಿಗೆ ಆಮದು ರಫ್ತು ವ್ಯಾಪಾರ ಇರ್ಬೋದು, ಸರಕು ಸೇವೆಗಳ ವ್ಯಾಪಾರ ಇರ್ಬೋದು. ಸೊ ಈ ರೀತಿಯ ಹಲವಾರು ವ್ಯಾಪಾರ ವ್ಯವಹಾರಗಳನ್ನು ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿರ್ತಾವೆ. ಸೊ ಅದನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಸೊ ಈ ಸಂಬಂಧದ ಬಗ್ಗೆ ದಾಖಲೆಗಳನ್ನು ಇಡುವುದೇ ಏನು ಅಂತಂದ್ರೆ ಪಾವತಿ ಶಿಲ್ಕು ಅಂತ ಕರಿತೀವಿ ನಾವು. ಅದರ ಅರ್ಥಕ್ಕೆ ಬಂದಾಗ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತೋರಿಸುವ ಪಟ್ಟಿಯನ್ನು ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತೋರಿಸುವಂಥ ಒಂದು ಪಟ್ಟಿ ಇದಾಗಿರ್ತದೆ. ಅಂದರೆ ದಾಖಲೆ ಅಂತ ಕರಿಬಹುದು ನಾವು ಇದನ್ನು. ಅದನ್ನು ನಾವೇನಂತ ಕರಿತೀವಿ? ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂತ ಕರಿತೀವಿ ನಾವು. ಇಲ್ಲೇ ಪಾವತಿ ಶಿಲ್ಕನ್ನು ನಾವು ಪಾವತಿ ಬಾಕಿ, ಸಂದಾಯ ಬಾಕಿ, ಸಂದಾಯ ಶಿಲ್ಕು, ಲೇನಿ ದೇನಿ ಪಟ್ಟಿ ಎಂಬ ಬೇರೆ ಬೇರೆ ಹೆಸರುಗಳಿಂದಲೂ ಸಹ ನಾವು ಏನಂತ ಕರಿತೀವಿ, ಇದನ್ನು ಕರಿತೀವಿ ನಾವು. ಸೊ ಇದು ಪಾವತಿ ಶಿಲ್ಕು ಅನ್ನೋದು ಏನು ಅಂತಂದ್ರೆ ವಿಶಾಲ ಅರ್ಥದ ಪರಿಕಲ್ಪನೆ. ಸೊ ಇದನ್ನು ನಾ ಯಾಕೆ ವಿಶಾಲ ಅರ್ಥದ ಪರಿಕಲ್ಪನೆ ಅಂತ ಕರೆದ್ನಿ ಅಂತಂದ್ರೆ, ಸೊ ಇದು ಗೋಚರ ಮತ್ತು ಅಗೋಚರ ವ್ಯವಹಾರಗಳ ಎಲ್ಲ ಒಂದು ದಾಖಲೆಯನ್ನು ಇದು ಒಳಗೊಂಡಿರ್ತೈತಿ. ಸೊ ಏನಂದ್ರೆ ಸರಕು ಮತ್ತು ಸೇವೆಗಳ ಆಮದು ಮತ್ತು ರಫ್ತುಗಳು ಇರ್ಬೋದು. ಅಂದರೆ ಇಲ್ಲಿ ಗೋಚರ ಅಂತಂದರೆ ಕಣ್ಣಿಗೆ ಕಾಣುವಂಥ ವ್ಯಾಪಾರ, ಅದು ಸರಕು ಮತ್ತು ಸೇವೆಗಳ ವ್ಯಾಪಾರ. ಅದರ ಜೊತೆಗೆ ಅಗೋಚರ ಸಂಗತಿಗಳು, ಇನ್ವಿಸಿಬಲ್ ಅಂತ ಕರಿತೀವಿ ನಾವು. ಅಗೋಚರ ಸಂಗತಿಗಳ ವ್ಯಾಪಾರ ಅಂತಂದರೆ ಸಾರಿಗೆ ಸಂಸ್ಥೆಗಳ ಸೇವೆಗಳಿರ್ಬೋದು, ವಿಮಾ ಸಂಸ್ಥೆಗಳ ಸೇವೆ ಇರ್ಬೋದು, ಬ್ಯಾಂಕುಗಳ ಸೇವೆ, ಆಮೇಲೆ ಸಾಲದ ಮರುಪಾವತಿ, ಬಡ್ಡಿ ಪಾವತಿ ಇರ್ಬೋದು, ಪ್ರವಾಸೋದ್ಯಮ ವೆಚ್ಚ, ವಿದೇಶಿ ಬಂಡವಾಳದ ಮೇಲಿನ ಲಾಭ ಇರ್ಬೋದು, ಯುದ್ಧದ ಪರಿಹಾರ ವೆಚ್ಚ ಇರ್ಬೋದು. ಇವುಗಳನ್ನೆಲ್ಲ ನಾವು ಇನ್ವಿಸಿಬಲ್ ಅಂತ ಕರಿತೀವಿ, ಅಗೋಚರ ಸಂಗತಿಗಳು ಅಂತ ಕರಿತೀವಿ ನಾವು. ಅಂದರೆ ಇದು ಪಾವತಿ ಶಿಲ್ಕು ಗೋಚರ ಮತ್ತು ಅಗೋಚರ ಎರಡೂ ಸಂಗತಿಗಳ ದಾಖಲಾತಿ ಇದರಲ್ಲಿ ಇರ್ತತಿ. ಹಾಗಾಗಿ ಇದು ವಿಶಾಲ ಅರ್ಥದ ಪರಿಕಲ್ಪನೆ ಅಂಥೇಳಿ ನಾವು ಕರಿಬಹುದು. ಇದಾದ ನಂತರ ವ್ಯಾಪಾರ ಶಿಲ್ಕು, ಬ್ಯಾಲೆನ್ಸ್ ಆಫ್
ಟ್ರೇಡ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಪಾವತಿ ಶಿಲ್ಕು ಮತ್ತು ವ್ಯಾಪಾರ ಶಿಲ್ಕು ಖಂಡಿತವಾಗಿಯೂ ಎರಡು ಒಂದೇ ಅಲ್ಲ, ಇವು ಬೇರೆ ಬೇರೆ ಪರಿಕಲ್ಪನೆ. ವ್ಯಾಪಾರ ಶಿಲ್ಕು ಪಾವತಿ ಶಿಲ್ಕಿನ ಒಂದು ಭಾಗ ಆಗಿರ್ತೈತಿ. ವ್ಯಾಪಾರ ಶಿಲ್ಕು ಕೇವಲ ಸರಕುಗಳ ಆಮದು ಮತ್ತು ರಫ್ತುಗಳ ಲೆಕ್ಕಾಚಾರ ಆಗಿರ್ತೈತಿ. ಅದು ಕೇವಲ ಗೋಚರ ವಸ್ತುಗಳನ್ನು ಮಾತ್ರ ಒಳಗೊಂಡಿರ್ತೈತಿ. ವ್ಯಾಪಾರ ಶಿಲ್ಕು ಎಂಬುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶ ಆಮದು ಮಾಡಿಕೊಂಡ ಮತ್ತು ರಫ್ತು ಮಾಡಿದ ಸರಕುಗಳ ಮೌಲ್ಯದ ನಮೂನೆ ಮಾತ್ರ ಆಗಿರ್ತೈತಿ. ಅಂದರೆ ಇದು ಕಣ್ಣಿಗೆ ಕಾಣುವಂತಹ ಆರ್ಥಿಕ ವ್ಯವಹಾರದ ನಮೂನೆ ಮಾತ್ರ ಆಗಿರ್ತೈತಿ. ಅಗೋಚರ ಸಂಗತಿಗಳಾದ ಈಗಾಗಲೇ ನಾನು ಹೇಳಿದ್ನಲ್ಲ, ಸಾರಿಗೆ ಸಂಸ್ಥೆಗಳ ಸೇವೆ ಇರ್ಬೋದು, ವಿಮಾ ಸಂಸ್ಥೆಗಳ ಸೇವೆ, ಬ್ಯಾಂಕುಗಳ ಸೇವೆ, ಸಾಲದ ಮರುಪಾವತಿ ಇರ್ಬೋದು, ಬಡ್ಡಿ ಪಾವತಿ, ಪ್ರವಾಸೋದ್ಯಮ ವೆಚ್ಚ, ವಿದೇಶಿ ಬಂಡವಾಳದ ಮೇಲಿನ ಲಾಭ ಇರ್ಬೋದು, ಯುದ್ಧ ಪರಿಹಾರ ವೆಚ್ಚ, ಇವುಗಳನ್ನು ಯಾವನ್ನೂ ಸಹ ವ್ಯಾಪಾರ ಶಿಲ್ಕು ಒಳಗೊಂಡಿರುವುದಿಲ್ಲ. ಕೇವಲ ಕಣ್ಣಿಗೆ ಕಾಣುವಂತಹ ಸರಕು ಮತ್ತು ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಮಾತ್ರ ಇದು ಒಳಗೊಂಡಿರ್ತೈತಿ. ಇದು ಪಾವತಿ ಶುಲ್ಕಿನ ಒಂದು ಭಾಗ ಆಗಿರ್ತೈತಿ. ಇದನ್ನು ನೀವು ಗಮನಿಸಬೇಕು. ಇನ್ನು ಇದಾದ ನಂತರ ನೆಕ್ಸ್ಟ್ ವ್ಯಾಪಾರ ಶಿಲ್ಕು ಮತ್ತು ಪಾವತಿ ಶಿಲ್ಕಿನ ನಡುವಿನ ವ್ಯತ್ಯಾಸಕ್ಕೆ ನಾವು ಬರೋದಾದರೆ, ಒಂದು ಭಾಗದಲ್ಲಿ ವ್ಯಾಪಾರ ಶಿಲ್ಕು, ಇನ್ನೊಂದು ಭಾಗದಲ್ಲಿ ಪಾವತಿ ಶುಲ್ಕನ್ನು ನಾವು ನೋಡೋಣ. ಮೊದಲೇದು ವ್ಯತ್ಯಾಸ ಅಂತಂದ್ರೆ, ವ್ಯಾಪಾರ ಶಿಲ್ಕು ಸಂಕುಚಿತ ಅರ್ಥದ ಪರಿಕಲ್ಪನೆ. ಯಾಕೆ ನಾವು ಇದನ್ನು ಸಂಕುಚಿತ ಅರ್ಥದ ಪರಿಕಲ್ಪನೆ ಅಂತ ಕರೆದೀವಿ ಅಂತಂದರೆ, ಇದು ಕೇವಲ ಗೋಚರ ಸಂಗತಿಗಳ ವ್ಯಾಪಾರವನ್ನು ಒಳಗೊಂಡಿರ್ತೈತಿ. ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಮಾತ್ರ ಒಳಗೊಂಡಿರ್ತೈತಿ. ಹಾಗಾಗಿ ಇದರ ವ್ಯಾಪ್ತಿ ಸಂಕುಚಿತವಾಗಿರ್ತೈತಿ. ಆಮೇಲೆ ಪಾವತಿ ಶಿಲ್ಕು ಏನಂತಂದ್ರೆ, ಇದು ವಿಶಾಲವಾದ ಪರಿಕಲ್ಪನೆ. ಇದರ ವ್ಯಾಪ್ತಿ ಬಹಳಷ್ಟು ವಿಶಾಲವಾಗಿದೆ. ಅಂದರೆ ಇದು ಗೋಚರ ಮತ್ತು ಅಗೋಚರ ಸಂಗತಿಗಳ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿರ್ತದೆ. ಹಾಗಾಗಿ ಇದರ ವ್ಯಾಪ್ತಿ ಬಹಳಷ್ಟು ವಿಶಾಲವಾಗಿರ್ತದೆ. ಈಗಾಗಲೇ ನಾನು ಹೇಳಿರುವ ಹಾಗೆ ವ್ಯಾಪಾರ ಶಿಲ್ಕು ಕೇವಲ ಗೋಚರ ಸಂಗತಿಗಳ ಪರಿಗಣನೆ. ಸೊ ಇಲ್ಲಿ ಗೋಚರ ಸಂಗತಿಗಳು ಅಂದರೆ ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಒಳಗೊಂಡಿರ್ತೈತಿ. ಸೊ ಪಾವತಿ ಶಿಲ್ಕು ಏನಂತಂದರೆ ಗೋಚರ ಮತ್ತು ಅಗೋಚರ ಸಂಗತಿಗಳೆರಡರನ್ನೂ ಸಹ ಏನಂತಂದರೆ ಒಳಗೊಂಡಿರ್ತೈತಿ. ಸೊ ಈಗಾಗಲೇ ನಾನು ಹೇಳಿರುವಂಗೆ ಅಗೋಚರ ಸಂಗತಿಗಳು ಅಂದರೆ ಸಾರಿಗೆ, ಬ್ಯಾಂಕಿಂಗ್, ವಿಮೆ, ಪ್ರವಾಸೋದ್ಯಮ ಮುಂತಾದ ಕಣ್ಣಿಗೆ ಕಾಣದೇ ಇರುವಂಥ ವ್ಯವಹಾರಗಳನ್ನು ಸಹ ಇದು ಒಳಗೊಂಡಿರ್ತೈತಿ. ಇನ್ನು ವ್ಯಾಪಾರ ಶಿಲ್ಕು ಅಂತಾರಾಷ್ಟ್ರೀಯ ವ್ಯಾಪಾರದ ಪಾರ್ಶ್ವಚಿತ್ರಣ. ಅಂದರೆ ಪಾರ್ಶ್ವಚಿತ್ರಣ ಅಂದರೆ ಒಂದು ಭಾಗದ ವ್ಯವಹಾರವನ್ನು, ಅಂದರೆ ಆರ್ಥಿಕ ವ್ಯವಹಾರವನ್ನು ಮಾತ್ರ ನಮಗೆ ತೋರಿಸ್ಕೊಳ್ತೈತೆ ಅಂತಾರಾಷ್ಟ್ರೀಯ ವ್ಯಾಪಾರದ್ದು. ಆದರೆ ಪಾವತಿ ಶಿಲ್ಕು ಅಂತಾರಾಷ್ಟ್ರೀಯ ವ್ಯವಹಾರದ ಸಂಪೂರ್ಣವಾದಂಥ ಚಿತ್ರವನ್ನು ಕೊಡ್ತದೆ. ಅಂದರೆ ಒಂದು ದೇಶಕ್ಕೆ ಲಾಭ ಆಯಿತು ಅಥವಾ ಆ ದೇಶಕ್ಕೆ ನಷ್ಟ ಆಗಕತ್ತಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ನಮಗೆ ಪಾವತಿ ಶಿಲ್ಕು ನೀಡಿದರೆ, ವ್ಯಾಪಾರ ಶಿಲ್ಕು ಏನು ಅಂತಂದರೆ ಕಡಿಮೆ ಚಿತ್ರಣವನ್ನು, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ನಮಗೆ ಲಾಭ ಆಗಕತ್ತಿತ್ತು ನಷ್ಟ ಆಯಿತು ಅನ್ನೋದನ್ನು ತೋರಿಸ್ಕೊಡೋದಿಲ್ಲ. ಇನ್ನು ವ್ಯಾಪಾರ ಶಿಲ್ಕು ನಮಗೆ ಸರಕುಗಳ ವ್ಯವಹಾರದ ನಮೂನೆ. ಕೇವಲ ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಮಾತ್ರ ಒಳಗೊಂಡಿರುವುದು ಯಾವುದು ಅಂತಂದರೆ ಅದು ವ್ಯಾಪಾರದ ಶಿಲ್ಕು. ಪಾವತಿ ಶಿಲ್ಕು ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಒಳಗೊಂಡಿರ್ತೈತಿ. ಇನ್ನು ಪಾವತಿ ಶಿಲ್ಕಿನ ಒಂದು ಅಂಗ, ಅಂದರೆ ವ್ಯಾಪಾರ ಶಿಲ್ಕು ಪಾವತಿ ಶಿಲ್ಕಿನ ಒಂದು ಭಾಗ, ಒಂದು ಅಂಗ ಮಾತ್ರ ಇದು. ಅದೇ ರೀತಿಯಾಗಿ ವ್ಯಾಪಾರ ಶಿಲ್ಕು ಎಲ್ಲವನ್ನೂ ಒಳಗೊಂಡಿರ್ತೈತಿ. ಅಂದರೆ ವ್ಯಾಪಾರ ಶಿಲ್ಕು ಪಾವತಿ ಶಿಲ್ಕು ಏನಂತಂದ್ರೆ ವ್ಯಾಪಾರ ಶಿಲ್ಕನ್ನು ಒಳಗೊಂಡಿರ್ತೈತಿ. ಯಾಕಂದ್ರೆ
ಪಾವತಿ ಶುಲ್ಕು ಗೋಚರ ಮತ್ತು ಅಗೋಚರ ಎರಡೂ ಸಂಗತಿಗಳನ್ನು ಅದು ಒಳಗೊಂಡಿರುವುದರಿಂದ. ಇನ್ನು ವ್ಯಾಪಾರ ಶುಲ್ಕು ಸಂಪೂರ್ಣ ಮಾಹಿತಿ ಇಲ್ಲದ ಚಿತ್ರಣ, ಅಂದ್ರೆ ಒಂದು ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಸಂಪೂರ್ಣ ಮಾಹಿತಿ ವ್ಯಾಪಾರ ಶುಲ್ಕಿನಲ್ಲಿ ನಮಗೆ ಸಿಗುವುದಿಲ್ಲ. ಆದರೆ ಪಾವತಿ ಶುಲ್ಕಿನಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಯು ನಮಗೆ ಸರಿಯಾಗಿ ತಿಳಿದುಬರ್ತದೆ. ಅದಕ್ಕೆ ಇದನ್ನು ಏನಂತ ಕೇಳ್ತಾರೆ, ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಯ ದರ್ಪಣ ಅಂತೇಳಿ ಕರೀತಾರೆ ಇದನ್ನು. ಇನ್ನು ಅದೇ ರೀತಿಯಾಗಿ ವ್ಯಾಪಾರ ಶುಲ್ಕು ಧೋರಣೆ ನಿರ್ಮಾಣ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುವುದಿಲ್ಲ, ಅಸಾಧ್ಯ. ಧೋರಣೆಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ನೀತಿ ನಿಯಮಾವಳಿಗಳನ್ನು ರೂಪಿಸಲಿಕ್ಕೆ ನಮಗೆ ಇದು ಸಹಾಯಕ್ಕೆ ಬರುವುದಿಲ್ಲ. ಆದರೆ ಪಾವತಿ ಶುಲ್ಕು ನಮಗೆ ಯಾವುದೇ ಧೋರಣೆ ನಿರ್ಮಾಣಕ್ಕೆ ಆಧಾರವಾಗಿರ್ತದೆ. ಅಂದರೆ ಇಲ್ಲಿ ಧೋರಣೆ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀತಿ ನಿಯಮಾವಳಿಗಳು, ಎಷ್ಟು ಸರಕುಗಳನ್ನು ಆಮದು ಮಾಡ್ಕೊಳ್ಬೇಕು, ಯಾವ ಸರಕುಗಳನ್ನು ಆಮದು ಮಾಡ್ಕೋಬೇಕು, ಹೇಗೆ ಆಮದು ಮಾಡ್ಕೋಬೇಕು, ಸೊ ಈ ರೀತಿ ಇರ್ತಾವೆ. ಸೊ ಇವು ಏನು ಅಂತಂದರೆ ವ್ಯಾಪಾರದ ಶುಲ್ಕು ಮತ್ತು ಪಾವತಿ ಶುಲ್ಕಿನ ನಡುವಿನ ವ್ಯತ್ಯಾಸ. ಇನ್ನು ಇದಾದ ನಂತರ ಮುಂದಿನ ಕಾನ್ಸೆಪ್ಟ್ ಏನು ಅಂತಂದರೆ ಪಾವತಿ ಶುಲ್ಕಿನ ಅಸಮತೋಲನ. ಪಾವತಿ ಶುಲ್ಕಿನ ಅಸಮತೋಲನ ಅಂತಂದ್ರೆ ಒಂದು ದೇಶದ ಆಮದುಗಳ ಪ್ರಮಾಣ ಹೆಚ್ಚಾಗಿ ರಫ್ತುಗಳ ಪ್ರಮಾಣ ಕಡಿಮೆಯಾಗುವಂಥ ಒಂದು ಸ್ಥಿತಿ. ಅರ್ಥ ಮಾಡ್ಕೊಡ್ರಿಲ್ಲೇ, ಒಂದು ದೇಶದ ಆಮದುಗಳ ಪ್ರಮಾಣ ಹೆಚ್ಚಾಗಿ ರಫ್ತುಗಳ ಪ್ರಮಾಣ ಕಡಿಮೆಯಾಗುವಂಥ ಒಂದು ಸ್ಥಿತಿ, ಇದಕ್ಕೆ ನಾವು ಪಾವತಿ ಶುಲ್ಕಿನ ಅಸಮತೋಲನ ಅಂತ ಕರಿತೀವಿ ನಾವು. ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಏನು ಕಾರಣಗಳು? ಅಲ್ಲಿ ಪ್ರಮುಖವಾಗಿ 4 ಕಾರಣಗಳು ಬರ್ತಾವೆ. ಒಂದು ಆರ್ಥಿಕ ಕಾರಣಗಳು, ಎರಡನೇದು ರಾಜಕೀಯ ಕಾರಣಗಳು, ಮೂರನೇದು ಸಾಮಾಜಿಕ ಕಾರಣಗಳು, ನಾಲ್ಕನೇದು ನೈಸರ್ಗಿಕ ಕಾರಣಗಳು. ಸೊ ಇಲ್ಲಿ ಆರ್ಥಿಕ ಕಾರಣಗಳಿಗೆ ಬಂದಾಗ ಮೊದಲನೇ ಒಂದು ಕಾರಣ ಏನು ಅಂತಂದ್ರೆ ಅತಿ ಪ್ರಸರಣ. ಸೊ ಇಲ್ಲಿ ಅತಿ ಪ್ರಸರಣ ಸಂದರ್ಭದಲ್ಲಿ ಆಮದುಗಳು ಹೆಚ್ಚಾಕವು, ರಫ್ತುಗಳು ಯಾವಾಗಲೂ ಕಡಿಮೆ ಆಕ್ಕವು. ಯಾಕಂತಂದ್ರೆ ಅತಿ ಪ್ರಸರಣ ಕಾಲದಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗಿರ್ತದೆ. ಸರಕುಗಳ ಬೆಲೆ ಏರಿಕೆ ಉಂಟಾಗುವ ಮೂಲಕ ಅಂತಾರಾಷ್ಟ್ರೀಯವಾಗಿ ಬೇಡಿಕೆ ಕಳ್ಕೊಳ್ತಾವೆ. ಇದರಿಂದಾಗಿ ಅತಿ ಪ್ರಸರಣ ಎದುರಿಸುತ್ತಿರುವ ದೇಶದ ಸರಕುಗಳ ರಫ್ತುಗಳು ಕಡಿಮೆ ಆಕ್ಕವು. ಅದೇ ರೀತಿ ಅತಿ ಪ್ರಸರಣದಿಂದಾಗಿ ಜನರ ಬಳಿ ಖರ್ಚು ಮಾಡಲು ಲಭ್ಯವಿರುವ ಹಣದ ಪ್ರಮಾಣ ಹೆಚ್ಚಿರುವುದರಿಂದ ವಿದೇಶಿ ಸರಕುಗಳಿಗೆ ಬೇಡಿಕೆ ಹೆಚ್ಚುವ ಮೂಲಕ ಅಧಿಕ ಆಮದಿಗೆ ಕಾರಣ ಆಗ್ತದೆ. ಇದರಿಂದಾಗಿ ಪಾವತಿ ಶುಲ್ಕಿನಲ್ಲಿ ಅಸಮತೋಲನದ ಪರಿಸ್ಥಿತಿ ಏರ್ಪಟ್ಟು ದೇಶ ಸಂಕಷ್ಟದ ಸನ್ನಿವೇಶವನ್ನು ಎದುರಿಸಬೇಕಾಗ್ತದೆ. ಇನ್ನು ಜನಸಂಖ್ಯೆ ಹೆಚ್ಚಾಗುವುದು, ಜನಸಂಖ್ಯೆ ವೃದ್ಧಿ. ಸೊ ಇಲ್ಲಿ ಜನಸಂಖ್ಯೆ ಏರಿಕೆಯಿಂದ ಎಲ್ಲ ಜನರಿಗೆ ಬೇಕಾದಂಥ ಸರಕು ಮತ್ತು ಸೇವೆಗಳನ್ನು ನಮ್ಮ ದೇಶ ಅಥವಾ ಆ ದೇಶದಿಂದ ಪೂರೈಸಲು ಸಾಧ್ಯವಾಗದೇ ಹೋಗ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಆ ದೇಶ ಬೇರೆ ಬೇರೆ ದೇಶಗಳೊಂದಿಗೆ ಸರಕುಗಳನ್ನು ಆಮದು ಮಾಡಿಕೊಳ್ಬೋದು. ಸೊ ಇದರಿಂದನೂ ಸಹ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ. ಅಂದರೆ ಆ ದೇಶದ ಜನರ, ಅಂದರೆ ಜನಸಂಖ್ಯೆ ಹೆಚ್ಚಾದಂಥ ದೇಶದ ಜನರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರ ಬೇರೆ ಬೇರೆ ದೇಶದಿಂದ ಸರಕು ಮತ್ತು ಸೇವೆಗಳನ್ನು ಆಮದು ಮಾಡಿಕೊಳ್ಳುವಂಥ ಸಂದರ್ಭ ಏರ್ಪಡಬಹುದು. ಸೊ ಅಂಥ ಒಂದು ಸಂದರ್ಭದಲ್ಲಿ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಇದು ಕಾರಣ ಆಗ್ತೈತಿ. ಇನ್ನು ಅಭಿವೃದ್ಧಿ ಆಮದುಗಳು. ಸೊ ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳು ಈಚೆಗಷ್ಟೇ, ಅಂದರೆ ಈಗೀಗ ಸ್ವಾತಂತ್ರ್ಯವನ್ನು ಗಳಿಸ್ಯಾವು. ಅವು ಪರಕೀಯರ ಆಡಳಿತಕ್ಕೆ ಒಳಪಟ್ಟ ಕಾಲದಲ್ಲಿ ಏನೇನೂ ಅಭಿವೃದ್ಧಿ ಸಾಧಿಸಲಿಲ್ಲ. ಅಲ್ಲದೆ ಅನೇಕ ರಾಷ್ಟ್ರಗಳು ಇಂದು ತ್ವರಿತ ಆರ್ಥಿಕ ಅಭಿವೃದ್ಧಿ ಸಾಧಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಅಗಾಧ ಪ್ರಮಾಣದಲ್ಲಿ ಭಾರೀ ಯಂತ್ರೋಪಕರಣಗಳು, ತಂತ್ರಜ್ಞಾನ, ಸಲಕರಣೆಗಳು, ಸಂಪನ್ಮೂಲಗಳು ಮುಂತಾದವುಗಳನ್ನು ಆಮದು ಮಾಡಿಕೊಳ್ಳುತ್ತವೆ. ಹಿಂಗೆ ವಿಪರೀತ ಅಭಿವೃದ್ಧಿ ಆಮದುಗಳ ಕಾರಣದಿಂದ
ಕೆಲವೊಂದಿಷ್ಟು ಅಭಿವೃದ್ಧಿಶೀಲ ದೇಶಗಳು ಏನದಾವಲ್ಲ ಪಾವತಿ ಶುಲ್ಕಿನಲ್ಲಿ ಅಸಮತೋಲನವನ್ನು ಇವತ್ತು ಎದುರಿಸಾಕತ್ತವೆ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಆರ್ಥಿಕ ಆವರ್ತಗಳು. ಸೊ ಆರ್ಥಿಕ ಆವರ್ತಗಳ ಬಗ್ಗೆ ನೀವು ಹಿಂದಿನ ಕ್ಲಾಸ್ನಲ್ಲಿ ಕಲ್ಕೊಂಡ್ರಿ. ಸೊ ಇಲ್ಲಿ ಬಂಡವಾಳಶಾಹಿ ದೇಶಗಳಲ್ಲಿ ಮೇಲಿಂದ ಮೇಲೆ ಸಂಭವಿಸುತ್ತಿರುವ ಆರ್ಥಿಕ ಆವರ್ತಗಳು ಆ ರಾಷ್ಟ್ರಗಳ ಆಮದು ಮತ್ತು ರಫ್ತುಗಳ ಪ್ರಮಾಣದಲ್ಲಿ ಅಸಮತೋಲನ ಏರ್ಪಡಿಸಾಕ್ತಾವೆ. ಪಾವತಿ ಶುಲ್ಕಿನ ಸಮಸ್ಯೆಯನ್ನು ಹುಟ್ಟು ಹಾಕಾಕತ್ತಾವೆ. ಸಮಗ್ರ ಆರ್ಥಿಕ ಚಟುವಟಿಕೆಗಳ ಏರಿಳಿತಗಳು ಇತ್ತೀಚೆಗೆ ಸಾಮಾನ್ಯ. ಹೀಗಾಗಿ ಏರಿಳಿತಗಳು ವಿದೇಶಿ ವ್ಯಾಪಾರದ ಮೇಲೆ ಅಗಾಧ ಪರಿಣಾಮವನ್ನು ಬೀರಾಕತ್ತಾವೆ. ಇನ್ನು ತಾಂತ್ರಿಕ ಬದಲಾವಣೆ. ಸೊ ಇಲ್ಲಿ ತಂತ್ರಜ್ಞಾನದಲ್ಲಾಗುವ ಬದಲಾವಣೆಗಳು ಸಹ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕಾರಣಗಳಾಗ್ತವೆ. ಸರಕೊಂದರ ಉತ್ಪಾದನೆಯಲ್ಲಿ ಬಳಸಲಾಗುತ್ತಿರುವ ತಂತ್ರಜ್ಞಾನದ ಬದಲಿಗೆ ಇನ್ನೊಂದು ಹೊಸ ಆಧುನಿಕ ತಂತ್ರಜ್ಞಾನ ಸಂಶೋಧಿಸಲ್ಪಟ್ಟಾಗ ಆ ಹೊಸ ತಂತ್ರಜ್ಞಾನವನ್ನು ಶೋಧಿಸಿದ ದೇಶ ಆ ಸರಕನ್ನು ಉತ್ತಮ ದರ್ಜೆಯಲ್ಲಿ ಮತ್ತು ಕಡಿಮೆ ಬೆಲೆಯಲ್ಲಿ ಉತ್ಪಾದಿಸಲು ಶಕ್ತ ಆಕೈತಿ. ಆಗ ವಿದೇಶಿ ಮಾರುಕಟ್ಟೆಯಲ್ಲಿ ಈ ದೇಶದ ಸರಕುಗಳಿಗೆ ಬೇಡಿಕೆ ಹೆಚ್ಚಿ ಹಳೆಯದಾದ ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲಾಗುವ ಸರಕಿಗೆ ಬೇಡಿಕೆ ಕಡಿಮೆ ಆಕತಿ. ಇದರಿಂದಾಗಿ ಆ ದೇಶದ ಪಾವತಿ ಶುಲ್ಕಿನ ಪರಿಸ್ಥಿತಿಯಲ್ಲಿ ಏರುಪೇರುಗಳು ಸಂಭವಿಸ್ತವೆ. ಇನ್ನು ಸಂಪನ್ಮೂಲಗಳ ಅಭಾವ. ಸೊ ಇಲ್ಲಿ ದಿನ ಕಳೆದಂತೆ ಜನಸಂಖ್ಯೆ ಹೆಚ್ಚಾದಂತೆ ತಂತ್ರಜ್ಞಾನದ ಅಭಿವೃದ್ಧಿ ಆದಂತೆ ಆ ದೇಶದಲ್ಲಿರುವಂಥ ಸಂಪನ್ಮೂಲಗಳು ಬರ್ಬರ್ತಾ ನಶಿಸಿ ಹೋಗ್ಬೋದು. ಈಗ ನೋಡ್ರಿ, ಭಾರತ ಅನ್ನೋದು ಏನಪ್ಪ ಅಂದ್ರೆ ಬಹಳಷ್ಟು ದೊಡ್ಡ ದೇಶ, ಜನಸಂಖ್ಯೆ ಪ್ರಮಾಣ ಜಾಸ್ತಿ ಐತಿ. ಸೊ ಇಲ್ಲಿಯ ಜನಸಂಖ್ಯೆಯ ಬೇಕು ಬೇಡಿಕೆಗಳನ್ನು ಅಥವಾ ಬಯಕೆಗಳನ್ನು ಈಡೇರಿಸುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲವನ್ನು ನಾವು ಅತಿಯಾಗಿ ಬಳಸೋದ್ರಿಂದ ಆ ಸಂಪನ್ಮೂಲಗಳು ಏನಾಗ್ಬೋದಪ್ಪ ಅಂದ್ರೆ ಕಡಿಮೆ ಆಗುವಂತ ಬರ್ಬೋದು. ಸೊ ಈ ರೀತಿ ಕಡಿಮೆ ಆದಂಥ ಸಂಪನ್ಮೂಲವನ್ನು ನಾವು ಬೇರೆ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಬೋದು. ಸೊ ಈ ರೀತಿ ಮಾಡಿದಾಗ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಕಂಡು ಬರ್ತತಿ. ಇನ್ನು ರಚನಾತ್ಮಕ ಬದಲಾವಣೆಗಳು. ಕೆಲವು ರಚನಾತ್ಮಕ ಬದಲಾವಣೆಗಳ ಕಾರಣದಿಂದಾಗಿ ವಿದೇಶಿ ವ್ಯಾಪಾರದಲ್ಲಿ ಏರಿಳಿತಗಳು ಉಂಟಾಕವು. ಆಗ ಪಾವತಿ ಶುಲ್ಕಿನಲ್ಲಿ ಅಸಮತೋಲನದ ಪರಿಸ್ಥಿತಿ ಏರ್ಪಡ್ತದೆ. ಈಗ ರಚನಾತ್ಮಕ ಹೊಂದಾಣಿಕೆಗಳು ಪೂರೈಕೆಯಲ್ಲಿನ ಬದಲಾವಣೆ, ವ್ಯವಸ್ಥೆ ಉಗಮ, ಬದಲಿ ಸರಕುಗಳ ಉತ್ಪಾದನೆ, ಸಂಪನ್ಮೂಲಗಳ ಬರಿದಾಗುವಿಕೆ, ಸಾರಿಗೆ ವೆಚ್ಚದಲ್ಲಿನ ಬದಲಾವಣೆಗಳು, ಆಯ್ಕೆ ಮತ್ತು ಅಭಿರುಚಿಯಲ್ಲಿನ ಬದಲಾವಣೆಗಳು, ಹೊಸ ತಂತ್ರಜ್ಞಾನದ ಉಗಮ ಇತ್ಯಾದಿಗಳ ರೂಪದಲ್ಲಿ ನಮಗೆ ಕಂಡು ಬರ್ತಾವು. ಇನ್ನು ನೆಕ್ಸ್ಟ್ ಉತ್ಪಾದನೆಯ ನಷ್ಟ. ಈಗ ಉತ್ಪಾದನೆಯ ನಷ್ಟ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಏನು ಸ್ಟ್ರೈಕ್ ಅಂತ ಕರಿತೀವಲ್ಲ ನಾವು, ಮುಷ್ಕರಗಳು, ಬೀಗ ಮುದ್ರೆಗಳು, ಆಂತರಿಕ ಕ್ಷೋಭೆಗಳು, ಭೀಕರ ಕ್ಷಾಮ, ನೆರೆ ಹಾವಳಿ, ರಾಜಕೀಯ ಅಸ್ಥಿರತೆ ಮುಂತಾದ ಕಾರಣದಿಂದಾಗಿ ಕೆಲವೊಮ್ಮೆ ಪಾವತಿ ಶುಲ್ಕಿನ ಸಮಸ್ಯೆಗಳು ಹುಟ್ಟುಕೊಳ್ತಾವೆ. ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳು ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟವು. ಹೀಗಿರುವಾಗ ಏರಿಳಿತಗಳು ವಿದೇಶಿ ವ್ಯಾಪಾರದ ಮೇಲೆ ಅಗಾಧ ಪರಿಣಾಮವನ್ನು ಬೀರ್ತವೆ. ಇನ್ನು ಬಂಡವಾಳದ ಅಭಾವ. ಸೊ ಈಗ ಕೆಲವೊಂದಿಷ್ಟು ಹಿಂದುಳಿದ ರಾಷ್ಟ್ರಗಳು ಬಂಡವಾಳದ ಕೊರತೆಯನ್ನು ಅನುಭವಿಸಕ್ತವೆ. ಸೊ ಯಾಕಂತಂದ್ರೆ ಅವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿತ್ತು ಇವತ್ತು. ಸೊ ಆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದಾಗ ಅವು ಮುಂದುವರಿದ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಆಮದು ಮಾಡಿಕೊಳ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಪಾವತಿ ಶುಲ್ಕಿನಲ್ಲಿ ಕೊರತೆ ಉಂಟಾಕೈತಿ. ಇನ್ನು ಅನುಕರಣೆಯ ಪ್ರವೃತ್ತಿ. ಅನುಕರಣೆ ಪ್ರವೃತ್ತಿ ಅಂತಂದ್ರೆ ಬೇರೆ ಬೇರೆ ದೇಶವನ್ನು ನಾವು ಅನುಕರಣೆ ಮಾಡೋದು, ಅಲ್ಲಿಯ ಉಡುಗೆ ತೊಡುಗೆಗಳನ್ನು ಜಾಸ್ತಿ ಆಮದು ಮಾಡಿಕೊಳ್ಳೋದು, ಅಲ್ಲಿಯ ವೇಷಭೂಷಣಗಳನ್ನು ನಾವು ಏನಪ್ಪ ಅಂದ್ರೆ ಆಮದು ಮಾಡಿಕೊಳ್ಳೋದು. ಸೊ ಈ ರೀತಿ ಮಾಡೋದ್ರಿಂದ ಪಾವತಿ ಶುಲ್ಕಿನಲ್ಲಿ ನಮಗೆ ಅಸಮತೋಲನ ಕಂಡುಬರ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಹಿಂದುಳಿದ ದೇಶಗಳಿಗೆ ನಮ್ಮ ಜನರ ಅನುಕರಣೆಯ ಪ್ರವೃತ್ತಿಯು ಇಂದು ಮಾರಕವಾಗಿರುವ ಅಂಶವಾಗಿದೆ. ಅನೇಕ ಹಿಂದುಳಿದ ದೇಶಗಳಲ್ಲಿನ ಜನರು ಮುಂದುವರೆದ ದೇಶಗಳ ಜನರು ಬಳಸುವ ಭೋಗ ವಿಲಾಸಿ ವಸ್ತುಗಳಿಗೆ ಮಾರು ಹೋಗ್ತಾರೆ. ಇಂತಹ ಜನರ ಭೋಗ ಲಾಸೆಯಿಂದ ಆಮದುಗಳು ಏರ್ತಾವು.
ಅನ್ನೋದನ್ನು ನೀವು ಗಮನಿಸಬೇಕು. ಇನ್ನು ಮುಂದುವರೆದ ದೇಶಗಳ ರಕ್ಷಣಾ ನೀತಿ, ಕೆಲವೊಂದಿಷ್ಟು ಮುಂದುವರೆದ ದೇಶಗಳು ಇರ್ತಾವೆ. ಅವುಗಳು ಏನು ಮಾಡ್ತಾವಪ್ಪ ಅಂದ್ರೆ ಬೇರೆ ದೇಶಗಳ ಆಮದುಗಳ ಮೇಲೆ ನಿರ್ಬಂಧವನ್ನು ಹೇರಿಬಿಡ್ತಾವೆ. ಆ ರೀತಿ ನಿರ್ಬಂಧಗಳನ್ನು ಹೇರಿದಾಗೂ ಸಹ ಏನಾಗ್ತೈತಿ ಅಂತಂದ್ರೆ ಪಾವತಿ ಶುಲ್ಕಿನಲ್ಲಿ ಅಸಮತೋಲನಗಳು ಕಂಡು ಬರ್ತಾವೆ. ಸೊ ಇದಾದ ನಂತರ ಇನ್ನು ನಾವು ರಾಜಕೀಯ ಕಾರಣಗಳಿಗೆ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ರಾಜಕೀಯ ಅಸ್ಥಿರತೆ ಇರ್ಬೋದು, ಸರ್ಕಾರದ ನೀತಿ ನಿಯಮಾವಳಿಗಳಿರ್ಬೋದು, ಆಮೇಲೆ ಕೈಗಾರಿಕಾ ಅಶಾಂತಿ, ಯುದ್ಧಗಳು, ರಾಜಕೀಯ ಸಂಬಂಧ, ವ್ಯಾಪಾರ ದಿಕ್ಕಿನ ಬದಲಾವಣೆ. ಸೊ ಇವೆಲ್ಲ ಏನು ಅಂತಂದ್ರೆ ರಾಜಕೀಯ ಕಾರಣಗಳಿಗೆ ಕಾರಣ ಆಗ್ತಾವೆ. ಇದರಿಂದನೂ ಸಹ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕಾರಣ ಆಗ್ತೈತಿ. ಇನ್ನು ಸಾಮಾಜಿಕ ಕಾರಣಗಳು ಅಂತಂದ್ರೆ ಸಾಮಾಜಿಕ ರಚನೆಯಲ್ಲಿ ಆಗುವಂಥ ಬದಲಾವಣೆ, ಆಯ್ಕೆ ಅಭಿರುಚಿಯಲ್ಲಿನ ಬದಲಾವಣೆ ಇರ್ಬೋದು, ಸಂಪ್ರದಾಯ ಆಚಾರ ವಿಚಾರಗಳ ಬದಲಾವಣೆ, ಅದೇ ರೀತಿಯಾಗಿ ಫ್ಯಾಷನ್ಗಳಲ್ಲಿನ ಬದಲಾವಣೆ, ಇವು ಎಲ್ಲ ಸಾಮಾಜಿಕ ಕಾರಣಗಳಾದರೆ, ಇನ್ನು ನೈಸರ್ಗಿಕ ಕಾರಣಗಳಿಗೆ ಬಂದಾಗ ಭೂಕಂಪ, ಬರಗಾಲ, ಸಾಂಕ್ರಾಮಿಕ ರೋಗ, ನೆರೆ ಹಾವಳಿ, ಚಂಡಮಾರುತ, ಇವುಗಳಿಂದಲೂ ಸಹ ಏನು ಅಂತಂದ್ರೆ ಪಾವತಿ ಶುಲ್ಕಿನಲ್ಲಿ ಅಸಮತೋಲನಗಳು ಕಂಡು ಬರ್ತಾವು. ಇಷ್ಟು ಅಂಶಗಳು ಏನು ಅಂತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೇನು ಡಿಸ್ಕಷನ್ನ ಮಾಡಿದ್ವಿ ಅಂತಂದ್ರೆ ಪಾವತಿ ಶುಲ್ಕು ಅಂದ್ರೇನು, ವ್ಯಾಪಾರ ಶುಲ್ಕು ಅಂದ್ರೇನು, ಪಾವತಿ ಶುಲ್ಕು ಮತ್ತು ವ್ಯಾಪಾರ ಶುಲ್ಕಿನ ನಡುವಿನ ವ್ಯತ್ಯಾಸಗಳು, ಆಮೇಲೆ ಕೊನೆಯದಾಗಿ ಏನಂದ್ರೆ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕಾರಣಗಳು ಯಾವುವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ನ ಮಾಡಿದ್ವಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಮತ್ತೆ ಡಿಸ್ಕಸ್ ಮಾಡೋಣ.